ಒಳಗೆ ಹೋಗ್ಬಾರ್ದು, ಒಳಗೆ ಹೋಗ್ಬೇಡಣ, ಹೋಗೋಣ, ಒಳಗೆ ಹೋಗ್ಬಾರ್ದು, ಟಿಕೆಟ್ ಕೊಡ್ತೀನಿ, ಒಳಗೆ ಹೋಗ್ಬಾರ್ದು, ಟಿಕೆಟ್ ಹೋಗ್ಬಾರ್ರಿ, ಒಳಗೆ ಯಾರು ಹೋಗ್ಬಾರ್ರಿ, ಒಳಗೆ ಯಾರು ಹೋಗ್ಬಾರ್ರಿ. ಒಳಗೆ ಹೋಗ್ಬಾರ್ದು ಯಾರು ಬಿ ಆಧಾರ್ ಕಾರ್ಡ್ ಹೊಂಟಿ ತಾಯಿ ಒಳಗೆ ಹೋಗ್ಬೇಡ ತಿಳಿದ ತಿಳಿಕ ಯಾರು ಹೋಗ್ಬೇಡ ಒಳಗ ಶಕ್ತಿ ನೋಡಿ ನಮ್ದು ಯಾರು ನೋಡಗ ಎಲ್ಲರಿಗೂ ಕೊಡ್ತೀನಿ ಸುಮ್ಮನೆ ರೀ ಎಲ್ಲರಿಗೂ ಕೊಡ್ತೀನಿ ಎಲ್ಲರಿಗೂ ಕಳಿಸ್ತೀನಿ ಆಧಾರ್ ಕಾರ್ಡ್ ಟಿಕೆಟ್ ಹೌದಲ್ಲ ಹೌದಾ ಟಿಕೆಟ್ ಹೋಗೋಣ ಮಾಡಿ ಯಾರು ಈ ಕಡೆ ಯಾಕಿರ್ ಮೂರು ಕೊಡ್ರಿ ನಿಮ್ಮ ಹೆಸರು ಯಾಡ ನೋಡಿ ಇಬ್ಬರು ಒಳಗಡೆ ಯಾರು ನಿಮ್ಮರು ಎಲ್ಲರೂ ಹೋಗಲ್ಲ ಈಗ ಸರಿ ಸರಿ ನೋಡ್ರಿ ಒಳಗೆ ನೋಡ್ರಿ ಸರ್ ಏನು ಮಾಡೋದ್ರೆ ನೀವು ಆಧಾರ್ ಕಾರ್ಡ್ ಬಂದಿದ್ದಾರೆ ಭಾಳ ತ್ರಾಸ ನೌಕರಿ ಮಾಡೋಕ್ಕೆ ಬಂದಿದೆ ಮಾಡಲೇಬೇಕಲ್ಲ ಯಾರಿಗೆ ಹೇಳೋದು ಕಷ್ಟ ಅದ ರೀ ಏನಿಲ್ಲ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಭೇಟಿ ಆಗ್ತಿತ್ತು ನಾಳೆ ಭೇಟಿ ಆಗ್ತಿತ್ತು ಇಲ್ಲಿಂದ ಮಾಡಿ ಅಂತ ಆದೇಶ ಏನು ಹಾಂ ರೀ ಎಲ್ಲಿಂದ ಮಾಡ್ರಿ ಅಂತ ಆದೇಶ ಆಗ್ಯದ ಏನು ನಡೀತದೆ ಈಗ ಟಿಕೆಟ್ ಇರ್ತದೆ ಇಷ್ಟು ಲಿಮಿಟ್ ಅಂತ ಏನು ರೀ ಲಿಮಿಟ್ ಇರ್ತದೆ ಟಿಕೆಟ್ ಇಷ್ಟು ಕೊಡ್ಬೇಕಂತ ರೂಟ್ಗಳಿಗೆ ಇಷ್ಟೊಂದು ಟಾರ್ಗೆಟ್ ಅಂತ ಇರ್ತಾರೆ ಒಂದು ರೂಟ್ಗಳಿಗೆ ಇಷ್ಟು ಟಾರ್ಗೆಟ್ ಅಂತ ಮಾಡಿರ್ತಾರೆ ಹಾಂ ಮ್ಯಾನೇಜರು ಮೇಲಧಿಕಾರಿಗಳು ಎಲ್ಲ ಮಾಡಿರ್ತಾರೆ ರೂಟ್ಗೆ ಇಷ್ಟು ಟಾರ್ಗೆಟ್ ಅಂತ ಮಾಡಿರ್ತಾರೆ ಅದು ದಿವಸ ಟಾರ್ಗೆಟ್ ಬರ್ತಿರ್ತದೆ ಇಷ್ಟು ಆಯ್ತು ಅಂತ ಬರ್ತಿರ್ತಾರೆ ಟಾರ್ಗೆಟ್ ಸೀಟ್ ಮೇಲೆ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಟಾರ್ಗೆಟ್ ಅಂತ ರೂಟ್ ಪ್ರಕಾರ ಮಾಡಿರ್ತಾರೆ ಕೆಲವೊಂದು ರೂಟ್ಗಳು ರೆವೆನ್ಯೂ ಆಯಿತು ಕೆಲವೊಂದು ಆಗಲ್ಲ ಕೆಲವೊಂದು ರೂಟ್ಗಳು ಯಾವ ರೆವೆನ್ಯೂ ಆಯಿತು ಜಾಸ್ತಿ ಮಾಡಿರ್ತಾರೆ ಕೆಲವೊಂದು ರೂಟ್ಗಳು ರೆವೆನ್ಯೂ ಆಗಲ್ಲ ಅಂತ ರೂಟ್ಗಳಿಗೆ ಕೆಲವೊಂದು ರೂಟ್ಗಳು ಜಾಸ್ತಿ ಬರ್ತಾರೆ ಕೆಲವೊಂದು ರೂಟ್ಗಳು ರೂಟ್ ಪ್ರಕಾರ ಮಾಡಿರ್ತಾರೆ ಈಗ ನಮ್ಮ ಗೌರ್ಮೆಂಟ್ ಏನು ಲಾಸ್ ಆಗಲ್ಲ ಅಂತೀರಿ ಈಗ ಅಂದ್ರೆ ನಡೆಯುತ್ತಲ್ಲ ಏನು ಅವ್ರು ಇಚ್ಛೆ ಪ್ರಕಾರ ಮಾಡ್ಯಾರ ಮಾಡಲೇಬೇಕಲ್ಲ ಮತ್ತು ಅಧಿಕಾರ ಬೇಕು ಅಧಿಕಾರ ಬೇಕಾದ್ರೆ ಇಲ್ಲ ಒಂದು ಅಧಿಕಾರ ಸಿಗಲ್ಲ ಸ್ಯಾಲ್ರಿ ಕರೆಕ್ಟ್ ಆಗ್ತಾರೆ ಹಾಂ ತಿಂಗಳಿಗೆ ಸ್ಯಾಲ್ರಿ ಬರ್ತದೆ ಅಂತಂದರೆ ಅವರೂ ಸ್ಯಾಲ್ರಿ ಕರೆಕ್ಟಾಗಿ ಬರ್ತದೆ ಯಾವತ್ತೂ ನಾವು ಇಲ್ಲಿ ಸೇರ್ ಮಾಡಿ 25 ವರ್ಷ ಯಾವತ್ತೂ ನಾಳೆ ಸ್ಯಾಲ್ರಿ ಯಾವತ್ತೂ ಇಲ್ಲ ಅಂತ ಯಾವ ತಿಂಗಳು ಮಾಡಿಲ್ಲ 25 ವರ್ಷ ಕಂಟಿನ್ಯೂ ಮಾಡ್ತೀನಿ ಅವಾಗಿಂತ ಕರೆಕ್ಟಾಗಿ ಸ್ಯಾಲ್ರಿ ಕೊಡ್ತಾರೆ ಏನು ಪ್ರಾಬ್ಲಮ್ ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಕರೆಕ್ಟಾಗಿ ನಾವು ಡ್ಯೂಟಿ ಕರೆಕ್ಟಾಗಿ ಮಾಡಬೇಕು ಈಗ ತಿಂಗಳಿಗೆ ಎಷ್ಟು ದುಡ್ಡು ಇರ್ತದೆ ಲೀವ್ ಎಷ್ಟು ಇರ್ತಾವೆ ಲೀವ್ ನೀವು ವಾರಕ್ಕೊಂದು ದಿವಸ ಲೀವ್ ರೀ ವಾರಕ್ಕೊಂದು ದಿವಸ ಲೀವ್ ಇರ್ತಾವೆ ವಾರಕ್ಕೊಂದು ಇಲ್ಲೇ ಆಪು ವರ್ಷದಲ್ಲಿ ಲೀವ್ ಇರ್ತಾವೆ ರೀ CM 15 ಏನು ಇರ್ತಾವೆ CM ಲೀವ್ ಇರ್ತಾವೆ ಮೆಡಿಕಲ್ ಲೀವ್ ಇರ್ತಾವೆ ತೊಗೋಬೋದು ರೀ ಎಮರ್ಜೆನ್ಸಿ ಟೈಮಿಗೆ ಇವಾಗೆಲ್ಲ ಮೊಬೈಲಲ್ಲೇ ತೊಗೋಬೋದು ರೀ ಮೊದಲೆಲ್ಲ ಅರ್ಜಿ ಹಾಕಿ ಮಹೇಂದ್ರ ಸಾಹೇಬ್ರ ಹತ್ರ ಹೋಗಿ ಲೀವ್ ಶಾಂಕ್ಷನ್ ಮಾಡಿಸ್ಕೋಬೋದು ಇವಾಗ ಏನಿಲ್ಲ ಒಂದು ದಿವಸ ಮುಂಚೆಗೆ ಮಿಷನ್ ಮಾಡಿದ್ವಿ ನಾವು ಮಿಷನಲ್ಲಿ ರಜೆ ತೊಗೊಳಂಗೆ ಮಾಡಿದ್ವಿ ಕ್ಯಾನ್ಸಲ್ ಹೋಗಿ ಎಲ್ಲ ಬರ್ತಾ ಎಲ್ಲ ಈಗ ಮೊಬೈಲೆಲ್ಲ ಆಗ್ಯಾವಲ್ಲ ಮೊಬೈಲೆಲ್ಲ ಎಲ್ಲ ಡ್ಯೂಟಿ 22 ಡ್ಯೂಟಿ ಮಾತ್ರ ಮಾಡಬೇಕು 22 ಡ್ಯೂಟಿ ಮಾಡಿದ್ರೆ ಮಾತ್ರ ರಜೆ ಸಿಗುತ್ತೆ ಡ್ಯೂಟಿನೇ ಮಾಡೋಲ್ಲ ರಜೆ ಬೇಕಂದ್ರೆ ರಜೆ ಸಿಗಲ್ಲ ಡ್ಯೂಟಿ 22 ಡ್ಯೂಟಿ ಮಾಡಿದ್ರು ಒಂದು 2 ದಿವಸ ರಜೆ
ಎಸ್ ಐ ಇರ್ತದೆ ಎಸ್ ಐ ಕಾರ್ಡ್ ಅಂತ ಇಲ್ಲ ಅದಕ್ಕೆ ನಮ್ಗೆ ಕೊಡಲ್ರಿ ಅವು ESI ಕಾರ್ಡು ಬೇರೆ ಕೊಡ್ತಾರೆ ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಕೊಡ್ತಾರೆ ಡಿಪಾರ್ಟ್ಮೆಂಟಲ್ಲಿ ESI ಕಾರ್ಡ್ ಇನ್ನೂ ಆಗಿಲ್ಲ ಗೌರ್ಮೆಂಟ್ ಸರ್ವಿಸ್ ಇದ್ದವರಿಗೆ ESI ಕಾರ್ಡು ESI ಹಾಸ್ಪಿಟಲಲ್ಲಿ ಎಲ್ಲ ಯೂಸ್ ಆಯ್ತು ಎಲ್ಲ ಕೊಟ್ಟಿಲ್ಲ ಅವ್ರು ನಮಗೆಲ್ಲ ಇಬ್ಬರು ಮೆಡಿಕಲ್ ಎಲ್ಲ ಅನುಕೂಲ ಐತ್ರಿ ಏನು ಮೆಡಿಕಲ್ ಎಲ್ಲ ಏನು ಬೇಕಂತಂದ್ರೆ ಏನಾರ ಇಂಥ ಹಾಸ್ಪಿಟಲ್ ಹೇಳ್ಕೊಂಡು ನಮ್ಗೆ ಮೆನ್ಷನ್ ಮಾಡಿರ್ತಾರೆ ಈಗ ಎಮರ್ಜೆನ್ಸಿ ಈಗ ನೀವು ಡ್ಯೂಟಿ ಬಂದಿರ್ತೀರಿ ಈಗ ಸಡನ್ಲಿ ಮನೆ ಕರೆದಿರ ಅಂದ್ರೆ ಹೆಂಗೆ ನೀವು ಗಾಡಿ ಮ್ಯಾಗೆ ಇರ್ತಾರೆ ಬಿಟ್ಟು ಹೋಗಲ್ಲ ಬರಲ್ರಿ ಗಾಡಿ ತೊಗೊಂಡು ಹೋಗ್ಬೇಕು ಏನು ಮಾಡೋಕ್ಕಾದ್ರೆ ಬೇರೆಯವ್ರಿಗೆ ಕಳ್ಸೋಕ್ಕೆ ದೂರ ಇರ್ತೇವಲ್ಲ ಕೆಲಸಕ್ಕಾಗಲ್ರಿ ಎಲ್ಲ ಲೋಕಲ್ದಲ್ಲಿ ಈಗ ನಾ ಹೇಳ್ದೆ ಹೆಂಗ್ರಿ ಈಗ ಡ್ಯೂಟಿ ಬಂದಿರ್ತೀರಿ ಮನೆಗೆ ಬಿಟ್ಟಿರ್ತೀರಿ ಊರಿದ್ರೆ ಏನು ಮಾಡೋಕ್ಕಾಗಲ್ರಿ ಅದು ಹೋಗ್ಬೇಕು ಈಗ ಸನಿ ಹತ್ತಿರದಲ್ಲಿ ಅಂತಂದ್ರೆ ಡಿಪ್ಪೊಲಿಗೆ ಡಿಪ್ಪೊ ಒಳಗಡೆ ಹಾಕ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬೋದು ಡ್ಯೂಟಿ ಮೇಲೆ ಇಳ್ಕೊಂಡು ಈಗ ಮನೆ ಕಡೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೋಗ್ಬೋದು ಎಮರ್ಜೆನ್ಸಿ ಡ್ರೈವರ್ ಇರ್ತಾರೆ ಎಮರ್ಜೆನ್ಸಿ ಡ್ರೈವರ್ ಯಾರು ಇಲ್ಲ ಇಬ್ಬರಲ್ಲಿ ಇರ್ತಾರ ಇವರಾಗಿ ಅಂದರೆ ಎಮರ್ಜೆನ್ಸಿ ಕಳಿಸ್ತಾರೆ ಅಂತ ಪ್ರಾಬ್ಲಮ್ ಇಲ್ಲ ಕಳಿಸ್ತಾರೆ ಹಂಗೇನಿಲ್ಲ ಅವರಿಗೆ ಹೇಳ್ಬೇಕು ನಾವು ಈಗ ಪ್ರಾಬ್ಲಮ್ ಆಗ್ಯದ ಅಂತ ಹೇಳೋದು ಕಳಿಸ್ತಾರೆ ಅಡ್ಮಿಟ್ ಮಾಡೋದು ಗಾಡಿ ಒಂದು ನಿಂತು ಹೇಳಿದ್ರೆ ಮೇಲಧಿಕಾರಿ ಅವರು ಹೇಳಿದ್ರು ಏನು ಫೈನ್ ಹಾಕಿದ್ರೆ ನಾವು ಬೇಕಾಬಿಟ್ಟು ಕೆಲಸ ಮಾಡಿ ನಿಲ್ಲಿಸ್ಕೊಂಡು ಇಲ್ಲ ಮೇಲಧಿಕಾರಿ ನೌಕರಿ ಮಾಡಿದ್ರೆ ಏನು ಸಮಸ್ಯೆ ಅವರು ಸ್ವಲ್ಪ ಕರೆಕ್ಟಾಗಿ ನೌಕರಿ ಮಾಡಲ್ಲ ಮನೆ ಕಡೆ ಪ್ರಾಬ್ಲಮ್ ಮಾಡ್ಕೊಂಡ್ರೆ ಡ್ಯೂಟಿ ಮಾಡಲಾರ್ದಕ್ಕೆ ಪ್ರಾಬ್ಲಮ್ ಮಾಡ್ಕೊಂತಾರೆ ಡ್ಯೂಟಿ ಮಾಡೋದು ಏನು ಪ್ರಾಬ್ಲಮ್ ಆಗಲ್ಲ ಹುಷಾರ ಮಾಡಬೇಕು ಊಟ ಮಾಡಬೇಕು ಕರೆಕ್ಟಾಗಿ ಊಟ ಮಾಡಬೇಕು ನಮ್ಮ ಡ್ಯೂಟಿನ ಮಾಡಬಾರ್ದು ಅವ್ರ ಜೊತೆ ಜಗಳ ಹಾಕಿ ಮಾಡ್ಕೊಬಾರ್ದು ಸಮಾಧಾನ ಮಾಡ್ಕೊಬಾರ್ದು ಎಲ್ಲರೂ ಕೆಲಸ ಮಾಡೋಕೆ ಬಂದಿರ್ತೇವೆ ಕೆಲಸ ಕಡಿಮೆ ಆಗಿರ್ತದೆ ಏನೋ ಮನೆ ತೊಗೊಂಡೋಗ್ತೀವಿ ನಾವು ಸಂಸ್ಥೆ ಹೋಗಿ ಸಂಸ್ಥೆ ಏನು ನಮಗೆಲ್ಲ ಇನ್ನೊಂದು ಡಿವಿಷನ್ಗೆ ಹೋಗಿರ್ತದೆ ಇನ್ನೊಂದು ಟಿಪ್ಪು ಬಾಗಿರ್ತದೆ ಏನು ಒಂದು ರೂಪಾಯಿ ಇನ್ನೊಂದು ರೂಪಾಯಿ ಕಮಿಷನ್ ಈಗ ಒಂದು ಡಿಪ್ಪಿನಿಂದ ಇನ್ನೊಂದು ಡಿಪ್ಪು ಹೋಗೋದ್ರೆ ಇಲ್ಲ ಅವರ ಡಿಪ್ಪು ಅವರಿಗೆ ಮೆನ್ಷನ್ ಮಾಡಿರ್ತಾರೆ ಡಿಸ್ಟಿಕ್ಗೊಂದು ಡಿವಿಷನ್ ಡಿಸ್ಟಿಕ್ ಒಂದು ಡಿವಿಷನ್ ಇರ್ತಲ್ಲ ಆ ಡಿವಿಷನ್ಗೆ ಇಷ್ಟೊಂದು ಡಿಪ್ಪುಗಳು ಇರ್ತಲ್ಲ ಆ ಡಿಸ್ಟಿಕ್ಕು ಡಿವಿಷನ್ಗೆ ಆ ಡಿಪ್ಪುಗಳೆಲ್ಲ ಮೇಂಟೈನ್ ಮಾಡ್ಬೇಕು ಆ ಡಿಸ್ಟಿಕ್ ಅವರು ಮೇಂಟೈನ್ ಮಾಡ್ಕೋಬೋದು ಕೆಲವೊಂದು ಡಿಸ್ಟಿಕ್ಕು ಕೆಲವೊಂದು ಡಿಪ್ಪುಗಳು ಬೇರೆ ಬೇರೆ ಆಗಿರ್ತವೆ ಬೇರೆ ಡಿಸ್ಟಿಕ್ದು ಕೆಲವೊಂದು ಡಿಪ್ಪುಗಳು ಬೇರೆ ಡಿವಿಷನ್ ಸೇರ್ಕೊಂಡಿರ್ತಾವೆ ಅಂದರೂ ಅದಾವೆ ಅಷ್ಟು ಅದಾವೆ ಕರ್ನಾಟಕಕ್ಕೂ ಎಲ್ಲ ಕಡೆ ಮೇಂಟೈನ್ ಮಾಡ್ಬೋದು ಹಾಗಾಗಿ ಅವ್ರ ಅನುಕೂಲ ತಕ್ಕಂಗೆ ಅಂತ ಒಂದು ಡಿವಿಷನ್ಗೆ ಇಂಥಷ್ಟು ಡಿಪ್ಪುಗಳು ಕೊಡ್ಬೇಕಂತ ಮೇಲಧಿಕಾರಿಗಳು ಇದ್ದವರು ಆದೇಶ ಮಾಡಿರ್ತಾರೆ ಒಂದೇ ಡಿಪ್ಪು ಸ್ವಲ್ಪ ಒಂದೊಂದು ಡಿಪ್ಪುಗಳಿಗೆ ತಾಲೂಕು ಕಡಿಮೆ ಇರ್ತವೆ ನಾವು ತಾಲೂಕು ಕಡಿಮೆ ಇದ್ದಾಗ ಡಿಪ್ಪುಗಳು ಕಮ್ಮಿ ಇರ್ತವೆ ಕೆಲವೊಂದು ಡಿಸ್ಟಿಕ್ಗೆ ತಾಲೂಕು ಜಾಸ್ತಿ ಇರ್ತವೆ ಡಿಪ್ಪು ಜಾಸ್ತಿ ಇದ್ದಾಗ ಇನ್ನೊಂದು ಅದೊಂದು ಡಿಪ್ಪು ಇನ್ನೊಂದು ಡಿಪ್ಪುಗೆ ಕೊಟ್ಟು ಡಿಪ್ಪು ನಮ್ಮ ಭಾರ ಇರುತ್ತೆ ಜಾಸ್ತಿ ಬೇರೆ ಡಿಪ್ಪು ಯಾವ ಡಿವಿಷನ್ ಡಿಪ್ಪು ಕಮ್ಮಿ ಇರ್ತದೆ ಆ ಡಿಪ್ಪು ಈ ಥರ ಆಗಿತ್ತು ಈಗ ನಾವು ಗುಲ್ಬರ್ಗ ಡಿವಿಷನ್ ಗುಲ್ಬರ್ಗ ಡಿವಿಷನ್ಗೆ ಕೆಲವೊಂದು ಡಿಪ್ಪುಗಳು ಬೇರೆ ಕಡೆ ಕೊಟ್ಟಿರ್ತಾರೆ ಎಷ್ಟು ಡಿಪ್ಪು ಅವ್ರು ನಮ್ಮಲ್ಲ ಗುಲ್ಬರ್ಗದಲ್ಲಿ 2 ಡಿವಿಷನ್ ಅದಾವೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಯಾವ ಡಿವಿಷನ್ ನಮ್ಮ ಗುಲ್ಬರ್ಗದ ಒಂದೇ ಡಿಸ್ಟಿಕ್ದಾಗ ಮಾತ್ರ 2 ಡಿವಿಷನ್ ಅದಾವೆ ಈಗ ನಾ ಇಡೀ ಕರ್ನಾಟಕ ಎಲ್ಲ ಡಿಪ್ಪು ಹೊಡಿದ್ರಿ ಎಲ್ಲ ಡಿವಿಷನ್ ಬೇಕು ಎಲ್ಲ ಡಿಪ್ಪು ಎಲ್ಲ ಬಸ್ಸುಗಳು ರೂಟ್ಗಳು ಎಲ್ಲ ಕಡೆ ಹೊರಡಿದ್ವಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಎಲ್ಲ ಕಡೆ ಡ್ಯೂಟಿ ಮಾಡಿದ್ವಿ ಮೈಸೂರಲ್ಲೇ ಡ್ಯೂಟಿ ಮಾಡಿದ್ದು 18 ವರ್ಷ ಆದ್ಮೇಲೆ ಎಲ್ಲ ಕಡೆ ಡ್ಯೂಟಿ ಮಾಡ್ತೀವಿ ಎಲ್ಲ ಊರು ಮತ್ತು ಎಲ್ಲ ಡಿಪ್ಪುಗಳು ಮತ್ತು ಎಲ್ಲ ಡಿಪ್ಪುಗಳು ಬಸ್ಸುಗಳು ಯಾವ ರೂಟ್ಗಳು ಎಷ್ಟು ಡಿಪ್ಪುಗಳು ನಾವು ಎಲ್ಲೆಲ್ಲಿ ಹೋಯ್ತಾವೆ ಎಲ್ಲೆಲ್ಲಿ ಯಾವ ರೂಟ್ಗಳು ಇಷ್ಟೇ ರೂಟ್ಗಳು ಎಲ್ಲೆಲ್ಲಿ ಓಡಾಡ್ತಾವೆ ಎಲ್ಲ ರೂಟ್ಗಳೆಲ್ಲ ಹೊಡಿದ್ವಿ ಅಷ್ಟು ಮಾಡಿದ್ವಿ ಎಲ್ಲ ಕಡೆ ಡ್ಯೂಟಿ ಮಾಡಿದ್ವಿ ಎಲ್ಲ ಇವಾಗ ಮಾಡ್ತಾ ನಡೆದೇ ಈಗ ಮಧ್ಯಾಹ್ನ ಊಟ ಇದು ಮಾಡ್ಬೇಕ್ರಿ ಮಧ್ಯಾಹ್ನ ಇವಾಗ ರೈಟ್ ಸೈಡ್ ಮಾಡ್ತೀವಿ ಟಿಫನ್ ಮಾಡ್ಕೊಂಡು ಮಾಡೇನಿ ಮನೆಯಲ್ಲಿ ಕೊಡ್ತಾರೆ ಮನೆಯಲ್ಲಿ ಬೆಳಿಗ್ಗೆ 5 ಗಂಟೆ 5:30 ಎದ್ದು ದಿವಸ ರೊಟ್ಟಿ ಮಾಡ್ಕೊಳ್ತಾರೆ ಚಪಾತಿ ಅವರು ಅನುಕೂಲ ತಕ್ಕಂಗೆ ಅವರಿಗೆ ಅವ್ರ ಅನುಕೂಲ ಈಗ ಮಾಡಿ ಟಿಫಿನ್ ತರ್ತೀರಾ ಇಲ್ಲ ಎಲ್ಲರೂ ಡಿಪ್ಪುದಾಗ ಟಿಫನ್ ತರ್ತೇವೆ ಬೆಳಿಗ್ಗೆ ಒಂದಂತಂದ್ರೆ ಟಿಫನ್ ತರ್ತೇವೆ ಬೆಳಿಗ್ಗೆ ಟಿಫನ್ ಮಾಡಿದೆ ಅಂದ್ರೆ ಮಧ್ಯಾಹ್ನ ಹೊರಗಡೆ ಮಾಡ್ತೀವಿ ಇಲ್ಲ ಅಂತಂದರೆ 2 ಟೈಮ್ ಕೊಟ್ಕೊಂಡು ಬಂದು ಕಳಿಸ್ತಾರೆ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಮಾಡ್ಕೊತೇವೆ ಈಗ ಸಾಯಂಕಾಲ ಡಿಪ್ಪು ಕಡೆಯಿಂದ ಇರಲಿಲ್ಲ ನಿಮ್ಮ ಕಡೆಯಿಂದ ಕೆಲವೊಂದು ಡಿಪ್ಪುಗಳು ಅದಾವೆ ರೀ ಕೆಲವೊಂದು ಡಿಪ್ಪು ಅದಾವ ವರ್ಕ್ಶಾಪ್ ಅದಾವ ಡಿವಿಷನ್ ಆಫೀಸರ್ ಅದಾವ
ನಮಗಿಂತಲೂ ಜಾಸ್ತಿ ತಮಿಳುನಾಡಲ್ಲಿ ಭಾಳ ಅನುಕೂಲ. ತಮಿಳುನಾಡಲ್ಲಿ ಪ್ರತಿಯೊಂದು ಡಿಪೋದಲ್ಲಿ ಗಿರಿಜನ ಕೃಷಿ ಎಲ್ಲ ಕಡೆ ಟೋಕನ್ ಸಿಸ್ಟಮ್ ಮಾಡಿ ತಮಿಳುನಾಡಲ್ಲಿ ಊಟಕ್ಕೆ ಎಲ್ಲ ವರ್ಕರ್ಗಳಿಗೆ ಭಾಳ ಅನುಕೂಲ ಆಗಿದೆ. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ, ನಮ್ಮಲ್ಲೂ ಅದಾವ ರೀ, ಅಂದ್ರೆ ಕಡಿಮೆ ವರ್ಕ್ಶಾಪಲ್ಲಿ ಜಾಸ್ತಿ. ವರ್ಕ್ಶಾಪಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇರ್ತಾವೆ ರೀ. ಬಸ್ ಸ್ಟ್ಯಾಂಡಿಗೆ ದೂರ ಇದು ಡ್ರೈವರ್ ಸರ್ಟಿಫಿಕೇಟ್ ರೈಲ್ವೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಇರೋದು. ಬಸ್ ಸ್ಟ್ಯಾಂಡಲ್ಲಿ ಇಲ್ಲ, ವರ್ಕ್ಶಾಪಲ್ಲಿ ಮಾತ್ರ ಅದಾವೆ ರೀ. ಬಸ್ ಸ್ಟ್ಯಾಂಡಾಗ ಕ್ಯಾಂಟೀನ್ಗಳು ಇರ್ತಾವಲ್ಲ. ಕ್ಯಾಂಟೀನ್ಗಳನ್ನೆಲ್ಲ ನಮ್ಮ ಡಿವಿಷನ್ಗೆ ಯಾವ ನಮ್ಮ ಸಂಬಂಧಪಟ್ಟಿದ್ದು ಅವೆಲ್ಲ ಯಾರಿಗೆ ಕೊಟ್ಟಿರ್ತಾರೆ. ಯಾರಿಗೆ ಕೊಟ್ಟಿರ್ತಾರೆ, ನಮ್ಗೆ ಯಾವುದು ನಮ್ಮ ಡಿಪಾರ್ಟ್ಮೆಂಟ್ ಯಾವ ಇರೋಲ್ಲ. ಎಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಮಾಡಬೇಕು. ಇದೆಲ್ಲ ನಮ್ಮ ಪ್ರಕಾರ ನಮ್ಮ ಡಿಪಾರ್ಟ್ಮೆಂಟಿಗೆ ಒಂದು ಕ್ಯಾಂಟೀನ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಎಲ್ಲ ಊಟಕ್ಕೆ ಸ್ವಲ್ಪ ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಕೆಲವರು ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊಡ್ತಾರೆ, ಕೆಲವರು ಮಾಡ್ಕೊಡಲ್ಲ. ಬಂದವರು ಮಾಡ್ಕೊಂಡ್ರು ಮನೆಗೆ ಬರಲಿಲ್ಲ ಅಂತಂದು ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಇರ್ತಾರೆ. ಟೋಕನ್ ಸಿಸ್ಟಮ್ದಾಗಿ ಸ್ವಲ್ಪ ಕಡಿಮೆ ದುಡ್ಡಿಗೆ ಮಾಡ್ಕೊಟ್ಟು ಅನುಕೂಲ ಇದ್ದಾರೆ. ಯಾಕಂದ್ರೆ ಹೊರಗಡೆ ಊಟ ಮಾಡಬೇಕಲ್ಲ, 70 ರೂಪಾಯಿ 90 ರೂಪಾಯಿ ಬೇಕು. ಅಷ್ಟು ದುಡ್ಡು ಕೊಟ್ಟು ಊಟ ಮಾಡಬೇಕಂದ್ರೆ ನಾವು ಬರದೇ ನೋಡಿದ್ರೆ 150 ರೂಪಾಯಿ ನಮಗೆ ಇನಿಷಿಯೇಟಿವ್ ಬೆಳಗಿಂದ ಸಂಜೆ ಡ್ಯೂಟಿ ಮಾಡ್ತೀವಿ. ಅದರಲ್ಲಿ ನಾವು 100 ರೂಪಾಯಿ ಅದಕ್ಕೆ ಮಕ್ಕಳು ಮನೆಗಳಿಗೆ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರ್ತಲ್ಲ, ಹಾಗಾಗಿ ಮಾಡ್ಕೊಂಡು ಹೋಗೋಣ. ಯಾವಾಗ ರಾತ್ರಿ ಎಣ್ಣೆ ಹೊಡಿತೀರಿ? ಇಲ್ಲ ಇಲ್ಲ, ನಾವು ಬೇಸಿಗೆ ಯಾವಾಗ ಮಾಡೋಕೆ ಹೋಗತ್ತೆ. ನಮಗೆ ಯಾವಾಗ ಏನಾರ ಸ್ವಲ್ಪ ಆಯಾಸ ಆದಾಗ ಸ್ವಲ್ಪ ಏನಾರ ಮತ್ತು ಎದೆ ಅಡಿಕೆ ಏನಾದ್ರು ತಿಂತೇವೆ. ಅಡಿಕೆ ಎಲ್ಲ ರುಚಿ പിന്നെ ಯಾವ ಚಟಗಳು ಮಾಡೋದು ಸಂಸಾರ ನಡೆಯುತ್ತೆ. ಸಂಸಾರದಲ್ಲಿ ಭಾಳ ಹುಷಾರಾಗಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ತಪ್ಪ ದಾರಿಗೆ ಹೋದರೆ ಸಂಸಾರ ಸುತ್ತಾಗಲಿಲ್ಲ. ಈಗ ನಾವು ಒಳ್ಳೆಯವರು ಬೇರೆಯವರು ಒಳ್ಳೆಯ ಕೆಲಸ ಮಾಡಿದ್ರೆ ನಾವು ಒಳ್ಳೆಯ ಕೆಲಸ ಮಾಡಿ ತೋರಿಸ್ಬೇಕು. ಈಗ ನಾವು